ಹೊಟ್ಟೆ ಕಿಚ್ಚು ಚಲೋದು ಬಾಯಿ ಬಿಚ್ಚುವುದಿಲ್ಲ, ತುಂಬಿದ ಕೊಡ ತೊಡಕುವುದಿಲ್ಲ. ನಾನು ಮನಸ್ಸು ಮಾಡಿದ್ದರ ಲಕ್ಷ್ಮಿ ನನ್ನ ಮನೆ ಮುಂದೆ ಕಾಲು ಮುಟ್ಟುಕೊಂಡು ಬಿದ್ದಿರ್ತಿದ್ಲು. ಬ್ಯಾಡ ಅಂತ ಬಿಟ್ಬಿಟ್ಟೆ. ದುಡ್ಡು ಬೇಡ ಬಿಡು. ತಾಂಬೂಲದ ತೊಂಬಲಾದರಾಯ್ತು ಬಾಯಿಗೆ ಗಡಿ ನೋಡಿ ಕುಳಿದಾಳು ಬೆಳಗಿಸಿಕೊಳ್ಳುವ ಬೆಳಗಿನ ಬಿಡಾಡಿಗೆ. ಹೆಸರು ಬೇಡ, ಕೊಸರು ಬೇಡ, ಬಾಯಿ ಮುಚ್ಚಿಕೊಂಡು ಹೋಗತ್ತ. ಕಣ್ಣತ್ತಿರುವ ಹೆಣ್ಣನ್ನು ಎಂದು ಬಿಟ್ಟವನಲ್ಲ ಈ ಏಸಿಗೆ ಹುಳ ಪರಸ್ತ್ರೀ ಅಂದ್ರೆ ಅಮೃತ ಇದ್ದಂಗಲೇ. ಆದರೂ ನಾನು ಹುಂಗಿಯವಳು. ಬೆಂಗಾವಲು ಮಾಡಿದೆ ನೀನು ಪಾಂಡವ ಸೈನ್ಯಗಳು ಸಿಕ್ಕಾಗಿ ನಾ ಮಾಡಿದ ಉಪಕಾರಕ್ಕೆ ನೀನಾದೆ ಬಾಲಿಸುತ್ತಬೇಕು. ಮೆತ್ತನೆ ಬಾಳು ಆಡಿಸುತ್ತ ಒಲೆ ಮೇಲಿಟ್ಟಿರುವ ಹಾಲನ್ನು ಕುಡಿಯಲಿಕ್ಕೆ ಬಂದಂತ ಬೆಕ್ಕಿನ ಬಾಲಕ್ಕೂ ಬೆಂಕಿ. ಮಗನ್ಸಿ ತನ್ನಿಡುವ ಹಗ್ಗ ಸುಣ್ಣ ಏನ್ ಮಾಡಂಗ ಯುದ್ಧಕ್ಕೆ ನಾನು ಸಿದ್ಧ. ನೀನು ಸಿದ್ಧನೇ? ನಾನು ಸಿದ್ಧ. ತಮ್ಮ ಕೊಡ್ಕೊಂಡ್ರೆ ಜಾಗ ಪಡ್ಕೊಂಡ್ರೆ ಇರ್ಬಾರ್ದು ಹೇಳ್ಬಿಡ್ತಪ್ಪ. ಹಂಗಾದ್ರೆ ಪಡ್ಕೊಂಡ್ ಹೋಗ್ಬೇಡ. ಇಲ್ಲ ಸಿದ್ಧನೇ ಯುದ್ಧಕ್ಕೆ. ಸಣ್ಣ ಹಗ್ಗ ಸಿಗಲಿಲ್ಲ, ದೊಡ್ಡ ಹಗ್ಗ ಸಿಕ್ಕಿದೆ, ತೆಗೆದುಕೊಳ್ಳಿ. ಅಲ್ಲಿ ನೋಡಿ ನಿಮ್ಮ್ಯಾಗ ಎಲ್ಲ ನೆದರು ಬಿಟ್ಬಿಟ್ಟದ. ನೆದರು ತೆಗಿಲ್ಲ. ಎಷ್ಟೊಂದು ಶೂರರಾಗಿರುವಿರಿ. ನಾನು ಬರಸು ಮನೆ ಹಸ್ತಪ್ರಾಯ ಆದರಿಂದಲೇ ಈ ಮನುಷ್ಯ ಗುರಿ ಸಂಗ್ರಹವಾಯಿತು, ಮತ್ತೆ ನಾವು ಸಂಗ್ರಹವಾಗಿತ್ತು. ಅಂತೂ ಎಲ್ಲರೂ ಹೇಳುವುದೇನೆಂದರೆ ಎಂದ ಎಲ್ಲದ ಶೌರ್ಯ ಎಂದ ಬಂತು ನನಗೆ ಧೈರ್ಯ, ಎಂದ ಎಲ್ಲದ ಶೌರ್ಯ
ದಣದಿದ್ದೀರಿ. ಯುದ್ಧ ಮಾಡಿ ಮನೆಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುವಿರಂತೆ. ಮನಂಸಿ, ಹಾ, ಮನೆಯಲ್ಲಿ ಊಟಕ್ಕೆ ಏನು ಮಾಡಿರುವೆ? ಏನ್ ಮಾಡಿ ಅವಳೆ ಅನ್ನ ಗುಡ್ ಚಟ್ನಿ. ಈ ಮನುಷ್ಯ ಗುರಿಗೆ ಹಾ, ಇವತ್ತು ಕಡೆ ಸಮಾರಾಗಿದ್ದ ನಾವು ಕುರಿವೆ ಕುರಿ ಕುರಿ ಗಣಪನ್ ಸಹಾಯ ಮಾಡಬೇಕು. ಗಣಪನ್ ಸಹಾಯ ಮಾಡಿದ್ಮೇಲೆ ಅಲ್ಲಿವರೆಗೂ ಇಲ್ಲ. ಆಯ್ತು, ಹೇಳ್ಬೇಕಾಯ್ತು. ಆಸೆಯ ಕೊನೆಯ ಕಾಮುದಕ್ಕೆ ಅರೆ ಸ್ವತ್ತಿಗೆಯ ಆಸೆಯಿಂದಲ್ಲವೇ ಯುದ್ಧವನ್ನ ಆರಂಭಿಸಿರುವುದು. ರಾಜರು ಭೂಮಿಗೆ ಬಡಿದಾಡಿದರೆ ಅವರವರ ಪಕ್ಷಾಭಿಮಾನದಲ್ಲಿ ಬಡ ಜನರು ಹೆಮ್ಮೆಗೆ ನಿಂತು ಒಡೆದಾಡಿ ಸಾಯಬೇಕಲ್ಲವೇ? ಇದೊಂದು ವಿಕೃತಿ ಭಾರತೀಯ ಸುಕೃತಿಗೆ. ಇಂದಿನ ಯುದ್ಧದಲ್ಲಿ ಕರ್ಣನ ಕೈ ಮಿಗುಲಾದುದು ಇದುವರೆಗೂ ಕೌಂತೆಯನ್ನು ಕೃಪಾದೃಷ್ಟಿಯಿಂದ ಕಾಣುತ್ತಿದ್ದ ಜಯಲಕ್ಷ್ಮಿ ಚಾರುಗಳೇನು ಗೌರವೇಶನ ಕಡೆ. ಒಟ್ಟಾರೆ ಆ ಕರ್ಣನನ್ನು ಕೊಲ್ಲುವುದು ಪಾಂಡವರಿಗೆ ಸಾಧ್ಯವಿಲ್ಲ. ಕರ್ಣನನ್ನು ಕೊಲ್ಲುವುದು ಓ ಋಕೋದರನೇ, ಬಗಾಸುರನಲ್ಲ ಅಂಗರಾಜ ಕರ್ಣ. ಗಂಡೆಗೆ ದಾರಿ ತೋರಲು, ಭೀಮ ಶಕ್ತಿಗೆ ತೊಡಗು ಬಿಚ್ಚಲು, ಧನುರ್ವೇದ ಮಂತ್ರಗಳ ತಾಗಲಾಟದಲ್ಲಿ ಹೀಗೆ ಕರ್ಣನನ್ನು ಆ ಶಬ್ದ ಪಂಡಿತರು ಇದನ್ನೇ ಉಚ್ಚರಿಸುವರು. ಹೆಣದ ಶಾಂತಿಗೆ ಮೆಚ್ಚಿದವರು ಎತ್ತದಂತಹ ಬಲಯುತ ಗಟ್ಟಿ ಕಂಕಣವ ಎತ್ತರದ ಹೊಳೆ ನಟ್ಟು ನಡು ನಿಂತಿದೆ. ಈ ಜಗಜಟ್ಟಿಯನ್ನೇ ಬಿತ್ತೋಡುಗಳು ತಾನೇ ಮಾಡಿ ಮೃತ್ಯುಂಜಯನಿಗೆ ಅಂತ ಬಳಿಕ ಕರ್ಣನೊಂದು ಕೀಟಕ ಶಬ್ದಾಡಂಬರ ಆಡಂಬರದ ಅಂಗವಟ್ಟಲ್ಲ ಈ ಪ್ರೇಮದ ಆ ಮಾರಿಯ ಮುಸುಳಿಯನ್ನೇ ತಿಕ್ಕಿ ದೇವಿ ಆಡುವಳು. ಅಂದ ಬಳಿಕ ಧರ್ಮರಾಜ ಈ ಭೀಮನಿಗೆ ಆ ಕರ್ಣ ಕೇವಲ ಕೀಟಾಡು. ಬಲ ಭೀಮನೇ ಬಲ, ಬರೀ ಬಲಶಾಲಿಗೆ ಪ್ರವೇಶವಿಲ್ಲ ಇಂದರ ವಿಜ್ಞಾನ ಪ್ರಪಂಚದಲ್ಲಿ. ತಿರಸ್ಕಾರವೆನ್ನದೆ ಪುರಸ್ಕಾರವೆಂದು ತಿಳಿದುಕೋ ನನ್ನ ಈ ಉದ್ಗಾರ. ಆ ರಾವಣನ ತಲೆ ಕುಟ್ಟಿಕೊಳ್ಳುವಂತಹ ಬೆಟ್ಟದಂತಹ ಶಕ್ತಿ ಆ ಹನುಮಂತನಲ್ಲಿರಲಿಲ್ಲವೇ? ಧನುರ್ವೇದ ಕೋವಿದನಾದ ರಾವಣನ ವಿಜ್ಞಾನದ ಮುಂದೆ ತನ್ನ ಬೆಟ್ಟದಂತಹ ಶಕ್ತಿ ಅಸಮರ್ಥವೆಂದು ಬಗೆದು ವಿಜ್ಞಾನಿಯಾದ ರಾವಣನ ಬಾಣದಿಂದ ರಾವಣನ ವಧೆ ಮಾಡಿಸಿದನು. ಅಂತೂ ಆ ವಿಜ್ಞಾನದ ಅಣುಶಕ್ತಿಗೆ ಹನುಮ ಶಕ್ತಿ ತಲೆಬಾಗುವುದೆಂಬುದು ಅಥರ್ವಣ ವೇದದ ಅರ್ಥಗರ್ಭಿತವಾಗಿದೆ. ಆದರೆ ಏನಾಯಿತು ಧರ್ಮಾತ್ಮ? ಆ ವಿಜ್ಞಾನದ ಶಕ್ತಿಯಲ್ಲಿ ಮುರಿದೊಗೆಯುವ ಮಹಾಶಕ್ತಿ ಹೊಂದಿದೆ ಸಾಂಖ್ಯಯೋಗದಲ್ಲಿ. ಒಂದು ವೇಳೆ ವಿಜ್ಞಾನವು ತಾನೇ ಹಿಂಸೆಯ ಹಾದಿಯೊಳು ಮಿತಿ ಮೀರಿ ಬೆಳೆದು ಅಪಾರ ಹತ್ಯಾಕಾಂಡ ನಡೆಸಿದರೆ ಸಾವು ನೋವುಗಳಲ್ಲಿ ನರಳುತ್ತಿರುವ ಈ ಪೃಥ್ವಿಯನ್ನು ಎತ್ತಿ ಸಂರಕ್ಷಿಸುವ ಶಕ್ತಿ ಇದೆ ಸಾಂಖ್ಯಯೋಗದಲ್ಲಿ. ಆ
ಬಲ್ಲಿದ ಗೊಲ್ಲನೆ ಕುರುಕ್ಷೇತ್ರ ಯೋಧವು ಪಾಂಡವನ ಹೋರಾಟವೇ ಕಠಿಣ ಸಾಧನೆ. ಇಂದಿಗೆ ಮೂರ್ತಿವಂತ ವಿಜ್ಞಾನಿಯ ಆಗಿರಲಿ ಆ ಕರ್ಣನ ಜೊತೆಗೆ ಸಾಂಖ್ಯರು ಈ ಕುಂತಿಯ ಮಕ್ಕಳು. ಇಂತಾದರೂ ಆ ಕರ್ಣನನ್ನು ಕೊಲ್ಲುವುದು ಪಾಂಡವರಿಗೆ ಸಾಧ್ಯವೇ? ಏನದು ಕೊಲ್ಲುವುದು ಈ ಕೌಂತಿಗೆ ಸಾಧ್ಯವಿದೆ. ಅಣ್ಣನವರ ಮುಖಾರ ಸತ್ಯ ಸತ್ಯ ಕೃಷ್ಣದೇವ ಸತ್ಯ. ಕೃಷ್ಣದೇವ ಇಂದಿನ ರಣಾಂಗಣ ತುಂಬಿ ಬಂದಿದೆ ಕರ್ಣನ ಸಾಯನದಿಂದ. ಸತ್ಯ ತ್ರಿವಾರ ಸತ್ಯ. ಧರ್ಮಜ ವಿಷಮವೀರನೋ ಕ್ಷಾತ್ರತೇಜನೋ ಸಮರಶೂರನೋ ಸೂತಪುತ್ರನೋ. ಆ ಕರ್ಣ ವಿಷಮವೀರನೋ ಕ್ಷಾತ್ರತೇಜನೋ ಸಮರಶೂರನೋ ಸೂತಪುತ್ರನೋ. ಆತನ ಪ್ರಳಯ ಪರ್ಜನ್ಯ ಸರಳ ಸಪ್ಪಳಗೆ ಭೀಮ. ಆತನ ಪ್ರಳಯ ಪರ್ಜನ್ಯ ಸರಳ ಸಪ್ಪಳಗೆ ಸೇನೆ ಬೆದರಿ ಚದುರಿ ಬದರಿ ಓಡಿತು. ಸತತ ಸಮಶೂರನಾಗುತ್ತೆ ಭೀಮ. ಸತತ ಸಮಶೂರನಾಗುತ್ತೆ. ಭಯಾನಕ ಮೂರ್ತಿ ತಾನೋ. ಭೀಮ ಕಪ್ಪುಗೆಯ ಕಾರುವ ಕಾರ್ಮೋಡಗಳನ್ನು ನಿರ್ಮಿಸುವನು. ವಿಷದ ಪಪ್ಪಳಿಕೆಗಳನ್ನೆಪ್ಪಿಸುವಂತ ವಿಷವಾಯುವನೆ ಹುಟ್ಟಿಸುವನು. ಬೆಂಕಿ ಮಳೆಯನ್ನೇ ಪೀಡಿಸುವನು. ಕೋಲ್ಮಿಂಚಿನ ಸಿಡಿಲುಗಳನ್ನೇ ತುಂಬುವನು. ಸಮಯ ಸಾಧಿಸಿದರೆ ಈ ವಿಶ್ವ ಬ್ರಹ್ಮಾಂಡ ಗೋಲಕಗಳನ್ನೇ ಗಿರ್ರನೆ ತಿರುಗಿಸುವನು ತನ್ನ ಅಸ್ತ್ರ ವಿಜ್ಞಾನದ ಆ ಮಹಾರಥಿ ಕರ್ಣರಾಯನು. ಅನ್ನ ಕೊಟ್ಟು ಬಣ್ಣಿಸಿದೆಯೋ ಬಾಯಿ ತುಂಬ ಆ ಕರ್ಣ. ಓ ವಿಜ್ಞಾನಿಗಳ ರಸ, ಯೋಗಿಗಳ ದೊರೆಯ ನಿನ್ನ ನಂಬಿದ ಪಾಂಡವರ ಭವಿತವ್ಯದ ಬಾಳಿನ ಬಸುವಿನಲ್ಲಿ ಬೆಳಗುತ್ತಿದೆ ಜಯಶ್ರೀಯ ಹೊಂದಲಗೇರಿ ಮಂಗಲಾರತಿ. ಇಂತಹ ಕಲ್ಪನೆಗಳ ಕನಸು ಕಾಲನಿಗೇ ತಿನಿಸು. ಇಂದಿನ ಯುದ್ಧ ರಂಗದಲ್ಲಿ ಬಲ್ಲಿದ ಬಿಲ್ಲಾಳುವೆಯೇ ಆ ಕರ್ಣ ಅಲ್ಲವೇ ಧರ್ಮಾವತಾರ? ಸತ್ಯವಿದೆ ಶ್ರೀಕೃಷ್ಣನೇ. ಇಂದಿನ ಬಲ್ಲಿದ ಬಿಲ್ಲಾಳುವೆ ಆ ಕರ್ಣ. ಧರ್ಮಜ ವೈರಾಗ್ಯ ಬಾಲಿಗಿಮ್ಮನು ಕೊಟ್ಟ ಫಲತಿರ್ಕ ವೇದಾಂತಿಕೆಗೆ ಬಲ್ಲಿದ ಬಿಲ್ಲಾಳವೈ ಕೊಂಡಿರುವುದು ಸಹಜ. ನಿಮ್ಮ ನಗೆಯಿಂದ ಸಿಡಿದೊಡೆಯುತ್ತಿದೆ. ಧರ್ಮರಾಜನು ನೀವಿಟ್ಟ ನಂಬಿಕೆ ಹಿಡಿದೊಳಿತು. ಧರ್ಮರಾಜನು ಯೋಗೀಶ್ವರ ಕೃಷ್ಣ ಹಾಗೂ ಧನುರ್ಧಾರಿ ಪಾರ್ಥ ಇವರಿಬ್ಬರಿರುವಲ್ಲಿಗೆ ವಿಜಯಲಕ್ಷ್ಮಿಯ ವಾಸ್ತವ್ಯ ಎಂಬ ವ್ಯಾಸವಾಣಿಗೆ ಅಪವಾದ ಉಂಟು ದ್ರುಪದಜೆ. ಮನುಷ್ಯ ಮಾಡುವ ಸಿದ್ಧಾಂತ ತೀರ್ಪಿಗೆ ಅಪವಾದ ಇದ್ದೇ ಇದೆ. ಆ ಪರಬ್ರಹ್ಮನ ಸಿದ್ಧಾಂತ ಮಾತ್ರ ನಿತ್ಯ ಸಿದ್ಧಾಂತ. ಒಟ್ಟಾರೆ ಆ ಕರ್ಣನನ್ನು ಕೊಲ್ಲುವುದು ಧರ್ಮಜ ಅರಣ ಹಣಗಂಡಿನ ಕಾಲಾಜ್ಞೆ ಕಿಚ್ಚುಂಟು ಈ ನನ್ನ ಬೆಂಗಿಳಿಯಲೇ. ಮಹಾ ಅರ್ಜುನ ಎಲ್ಲಿ ಕರ್ಣನು ನೋಡಿದಡಲ್ಲಿ ಆ ಆ ಆ ಪಾರ್ಥ ಎಲ್ಲಿ ಕರ್ಣನು ನೋಡಿದಡಲ್ಲಿ
ಎಂಟು ದಿಶೆಗಳ ನೋಡೆ ಕರ್ಣಮಯ